ಅದೇ ಇಲ್ಲಿ ಸಿದ್ದರಾಮಯ್ಯ ಮತ್ತು ನೀವು ಕುಂತ ಅದು ಬಗೆಹರಿಸ್ಕೊಂಡ್ರೆ ನಮ್ದೇನಿದೆ ಅದ್ರ ಪಾತ್ರ. ಅದಕ್ಕೆ ನಾನು ಇಲ್ಲಿ ಕೈಯೇ ಹಾಕೋದಿಲ್ಲ. ನಿಮ್ಮ ಕಡೆ ಯಾವುದೇ ನನಗೆ ಕೇಳಿ, ನಾನು ಸ್ಟೇಟ್ದವ್ರ ಅವ್ರು ಮಾತಾಡ. ಸಿದ್ದರಾಮಯ್ಯ ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಎಲ್ಲರಿಗಿನ್ನ ಬುದ್ಧಿವಂತ ಪೊಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ. ನಾವೇ ಕೈ ಸೇತೀವಿ, ನೀವು ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿ. ಅವ್ರೇನು ಸಾಲ್ವ್ ಮಾಡ್ತಾರೆ? ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಇಲ್ಲ ಸಿದ್ದರಾಮಯ್ಯ ಏನಾರ ಆಯ್ತು, ಇನ್ನೊಬ್ರು ಖುಷಿ ಪಡೋದು, ಶಿವಕುಮಾರ್ ಒಳಗೆ ಹೋದನು ಮತ್ತೊಬ್ಬ ಖುಷಿ ಪಡೋದು. ಇದರಿಂದನೇ ನೀವು ಹಾಳಾಗ್ತೀರಿ ಹೊರತಾಗಿ ನಿಮ್ಗೆ ಬೇರೆಯವ್ರು ಹಾಳು ಮಾಡಬೇಕಾಗಿಲ್ಲ. ಸ್ವಲ್ಪ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು. ಎಲ್ಲರೂ ಒಂದಿದ್ರೆ ಯಾವನು ನಿಮಗೆ ಕೈ ಹಚ್ಚೋದಿಲ್ಲ. ಅಣ್ಣ ನಿನಗೆ ಬಿಟ್ರಿ ಯಾರ, ನೀನೇ ಎಲ್ಲ ಯಾರು ಕೇಳ್ತಾರೆ ಅವ್ರಿಗೆ ಸಿದ್ದರಾಮಯ್ಯ. ಇನ್ನೊಬ್ಬ ಬರ್ದಾನ ಶಿವಕುಮಾರ್, ನೀನೇ ಪಾರ್ಟಿ ಕಟ್ಟಿದ್ದು, ನಿನಗೆ ಬಿಟ್ರಿ ಯಾರ ಅಲ್ಲಿ. ಈಗ ಇವನ್ ಬಲ್ಲಿ ಬರೋರು ಬೇರೆ. ಇನ್ನು ಹರಿಪ್ರಸಾದ್, ನೀನೇ ಗಡ್ಡಸಾಗಿ ಮಾತಾಡೋ, ನಿನಗೆ ಬಿಟ್ರಿ ಯಾರ ಅಲ್ಲಿ. ಮತ್ತು ದಯವಿಟ್ಟು ಸ್ವಲ್ಪ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು. ಯಾರಿಗೆ ಒಂದು ನೋವಾದರೆ ನನಗೆ ನೋವಾಗಿದೆ ಅಂತ ಎಲ್ಲರೂ ಕೂಡ ಒಂದಾಗಿರ್ಬೇಕು. ಇಲ್ಲದ್ರೆ ಖುಷಿ ಪಡೋದು ಇದು ಯಾರಿಗೂ ಶೋಭೆ ತರಲ್ಲ. ನನಗೇನಾರ ಆಯಿತು ನೀವು ಖುಷಿ ಪಡೋದು, ನಿಮಗೇನಾರ ಆಯಿತು ನಾ ಖುಷಿ. ಅರೆ ಈ ಖುಷಿ ನಿಮ್ಮದು ಶಾಶ್ವತ ಉಳಿಯೋದಿಲ್ಲ. ನಿಮ್ಮ ಖುಷಿ ನೀವೆಲ್ಲರೂ ಒಕ್ಕಟ್ಟಿದ್ದು ಅದನ್ನು ಮುಂದೆ ತಗೊಂಡು ಹೋದರೆ ಅದು ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಏನಾರ ಆಯಿತು ಇನ್ನೊಬ್ಬರು ಖುಷಿ ಪಡೋದು, ಶಿವಕುಮಾರ್ ಒಳಗೆ ಹೋದಂದ್ರೆ ಮತ್ತೊಬ್ಬ ಖುಷಿ ಪಡೋದು. ಇದು ನಿಮ್ಮ ಹತ್ರ, ಇದು ನಿಮ್ಮ ಮೆಂಟಾಲಿಟಿ ಏನಿದೆ, ಇದರಿಂದನೇ ನೀವು ಹಾಳಾಗ್ತೀರಿ ಹೊರತಾಗಿ ನಿಮಗೆ ಬೇರೆಯವ್ರು ಹಾಳು ಮಾಡಬೇಕಾಗಿಲ್ಲ. ಯಾವ BJP ಇಲ್ಲಿ ನೀವೆಲ್ಲರೂ ಇಷ್ಟು ಜನ ಗಟ್ಟಿಯಾಗಿದ್ದಾಗ ನಮ್ಮಲ್ಲಿ ವಿದ್ಯಾವಂತರಿದ್ದಾರೆ, ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರೋ ಜನ ಇದ್ದಾರೆ, ಕೆಲಸ ಮಾಡೋ ಜನ ಇದ್ದಾರೆ. ಅವ್ರ ಮಾತು ಕೇಳಿಕೊಂಡು ನಾವು ಇವತ್ತು ಡಿವೈಡ್ ಮಾಡೋದು, ಒಬ್ರಿಗೊಬ್ಬರು ಇದು ಮಾಡೋದು, ಇದು ಸರಿಯಲ್ಲ. ನಾವು ಒಬ್ಬರು ನೋಡ್ಬೇಕು. ಈಗ ನನಗೆ ಬಂತು ಈ ಬಫೆ ಸಿಸ್ಟಮ್ ಆಗಬಾರ್ದು. ಈ ಬಫೆ ಸಿಸ್ಟಮ್ ಅದ ಅಂದ್ರೆ ನಮ್ಮ ಬಂದು ಸಿಕ್ಕದಪ್ಪ, ನಾವೇ ಎಲ್ಲ ಯಾರು ಮೊದಲು ಹೋಗ್ತಾರ, ಹೊಡೀರು ಬಿರಿಯಾನಿ ಅವೇ ಮೊದಲು, ಹಿಂದೆ ಹೋಗೋನು ಅವ್ರಿಗೆ ಎಲ್ಲೂ ಸಿಕ್ಕಲ್ಲ. ಸೊ ಇದು ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಒಂದಿದ್ರೆ ಯಾವನು ನಿಮಗೆ ಕೈ ಹಚ್ಚೋದಿಲ್ಲ. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನೀವು ಒಕ್ಕಟ್ಟಿದ್ರೆ ನಿಮಗೆ ಯಾರೇನು ಮಾಡಲ್ಲ. ನೀವು ಒಕ್ಕಟ್ಟು ಇಲ್ಲ ಅಂದರೆ ಒಬ್ಬೊಬ್ರಿಗೆ ಕರೆದು ಮಾತಾಡ್ತಾರೆ. ಅದಕ್ಕಾಗಿ ಯಾರೇ ನಿಮ್ಮಲ್ಲಿ ಬರ್ತಾರೆ ಹುರಿದುಂಬಿಸ್ತಾರೆ, ಅಣ್ಣ ನಿನಗೆ ಬಿಟ್ರಿ ಯಾರ, ನೀನೇ ಎಲ್ಲ ಯಾರು ಕೇಳ್ತಾರೆ ಅವ್ರಿಗೆ ಸಿದ್ದರಾಮಯ್ಯ. ಇನ್ನೊಬ್ಬ ಬರ್ದಾನ ಶಿವಕುಮಾರ್, ನೀನೇ ಪಾರ್ಟಿ ಕಟ್ಟಿದ್ದು, ನಿನಗೆ ಬಿಟ್ರಿ ಯಾರ ಅಲ್ಲಿ. ಈಗ ಇವನ್ ಬಲ್ಲಿ ಬರೋರು ಬೇರೆ. ಇನ್ನು ಹರಿಪ್ರಸಾದ್, ನೀನೇ ಗಡ್ಡಸಾಗಿ ಮಾತಾಡೋ, ನಿನಗೆ ಬಿಟ್ರಿ ಯಾರ ಅಲ್ಲಿ ಅಂದ್ರೆ ಅವನು ಒಂಥರ ಕ್ಷಮಿಸ್ಬೇಕು. ಅವರು ಒಂಥರ ಹಿಂಗಾಗಿ ನಾವು ಒಬ್ಬರ ಮೇಲೆ ಒಬ್ಬರು ಯಾರು ಜನ ನಮಗೆ ಅವ್ರೇನು ನಮ್ಮ ಒಳ್ಳೇದಕ್ಕಾಗಿ ಹೇಳಲ್ಲ. ನಮ್ಮಲ್ಲಿ ಎಲ್ಲಿವರೆಗೆ ನಮ್ಮ ಕಡೆ ಹೇಳ್ತಾರೆ ಬೆಲ್ಲ ಇದ್ರೆ ನೋಡ ಇರ್ತದೆ ಅಂತ. ಆ ಬೆಲ್ಲ ಇರೋವರೆಗೆ ನಿಮ್ಮಲ್ಲಿ ಎಲ್ಲರೂ ಬರೋದು. ಅದು ಮುಗಿದ್ರೆ ನಿಮಗೆ ಅನುಭವ ಆಗ್ಯದ 5 ವರ್ಷ ಮಧ್ಯದಾಗ ಏನು ಇತ್ತಲ್ಲ. ಆದರೂ ಅದನ್ನು ನಾವು ಭಾಳ ದಯವಿಟ್ಟು ಅದಕ್ಕೆ ನಾನು ಇಲ್ಲಿ ಕೈಯೇ ಹಾಕೋದಿಲ್ಲ. ನಿಮ್ಮ ಕಡೆ ಒಂದು ದಿವಸ ಇಲ್ಲಿ ಯಾವುದೇ ನನಗೆ ಕೇಳಿ, ನಾನು ಸ್ಟೇಟ್ದವ್ರ ಅವ್ರು ಮಾತಾಡ್ತೀನಿ. ನಂದೇ ಬರಲಿ ಇನ್ನೊಬ್ಬರು ಬರಲಿ, ನಾವು ಯಾಕೆ ಇದರಲ್ಲಿ ನಾವು ಏನಾದರೂ ಒಂದು ಚೂರು ಹೇಳಿದರೆ ಅದು ಹೈಲೈಟ್ ಆಗ್ತದೆ, ಥ್ರೌಟ್ ಕಂಟ್ರಿ ಹೈಲೈಟ್ ಆಗ್ತದೆ. ಅದು ಯಾರಿಗೆ ತೊಂದರೆ ಆಗ್ತದೆ? ನನಗೆ ತೊಂದರೆ ಆಗ್ತದೆ, ನನ್ನ ಪಾರ್ಟಿಗೆ ತೊಂದರೆ ಆಗ್ತದೆ, ನಮ್ಮವ್ರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ನಾನು ಭಾಳ ಸಲ ಬಾಯಿ ಮುಚ್ಕೊಂಡು ಜನ ನಂಬಲ್ಲಿ ಬರ್ತಾರೆ. ಈಗ ನಮ್ಮ ಫ್ರೆಂಡು ಒಂದೊಂದು ಸಾರಿ ಅಂತಾರೆ, ನೀವು ಮಾಡಿದ್ರೆ ಆಗ್ತದೆ ಅಂತ. ಯಾರು? ಮುನಿಯಪ್ಪ, ನೀವು ಮಾಡಿದ್ರೆ ಆಗ್ತದೆ, ನೀವು ಮಾಡಿದ್ರೆ. ಅದೇ ಇಲ್ಲಿ ಸಿದ್ದರಾಮಯ್ಯ ಮತ್ತು ನೀವು ಕುಂತ ಅದು ಬಗೆಹರಿಸ್ಕೊಂಡ್ರೆ ನಮ್ದೇನಿದೆ ಅದ್ರ ಪಾತ್ರ. ನಮಗೇನಿದೆ? ಕಾಂಗ್ರೆಸ್ ಪ್ರೆಸಿಡೆಂಟ್ ನನಗೆ ಕೆಲವು ಸಲ ಲೆಟರ್ ಬರೀಲತ್ತಾರೆ, ಕೆಟ್ಟ ಲೆಟರ್, ಭಾಳ ಕೆಟ್ಟದಾಗಿ. ಇವರಲ್ಲ,
ಇವು ಮಾತಾಡ್ತಾರೆ ಬರೆಯಲ್ಲ. ಸೊ ಸೊ ಏನು ಕೆಟ್ಟದಾಗಿ ಬರೆಯಲ್ಲ. ನೀವೆಲ್ಲ ನಮ್ಮ ವಿರೋಧಿಗಳು, ನೀವು ಅದು ಮಾಡ್ತೀರಿ ಇದು. ಅರೆ ನಾನು ಹಂಗಲ್ಲ, ನನ್ನ ಪಾತ್ರ ನೋಡೀನಿ. ನೀವೆಲ್ಲರೂ ಎಲೆಕ್ಟ್ ಮಾಡಿ ನನಗೇನು ಅಲ್ಲಿ ಕಳಿಸಿದ್ರಿ, ನಿಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಕೂತಿದ್ದೀನಿ. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ನಾನು ಸಿದ್ದರಾಮಯ್ಯ ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಮತ್ತು ಬೇರೆ ಸೀನಿಯರ್ ಮೆಂಬರ್ಸ್ ನಮ್ಮಲ್ಲಿ ಭಾಳ ಇದ್ದಾರೆ. ನಮ್ಮ ರೆಡ್ಡಿಯವರು, ಬೇರೆಯವರು ಇದ್ದಾರೆ ಎಲ್ಲರೂ. ನಮ್ಮ ಮಾತು ಹೊರಗೆ ಹೋಗ್ಬಿಡ್ಬೇಡಿ, ನಮ್ಮ ಒಡಕ್ಕೆ ಬೇರೆಯವ್ರಿಗೆ ತೋರಿಸ್ಬೇಡಿ. ನೀವು ಬುದ್ಧಿವಂತರು, ಎಲ್ಲರಿಗಿನ್ನ ಬುದ್ಧಿವಂತ ಪೊಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ. ನಾವೆಲ್ಲ ಬಿಟ್ಟು ನಾವೇ ಕೈ ಸೇತೀವಿ, ನೀವು ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿ. ಅವ್ರೇನು ಸಾಲ್ವ್ ಮಾಡ್ತಾರೆ? ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಎಲ್ಲ ಸಮಸ್ಯೆಗಳಿಗೆ. ಮತ್ತು ಸ್ವಲ್ಪ ಯಾರಿಗಾದರೆ ನೋವಾದರೆ ದಯವಿಟ್ಟು ಯಾರು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ ನಾನು ಹೇಳಿದ್ದೇನೆ. ಅದಕ್ಕೆ ನಮ್ಮ ದುರ್ದೈವ, ನಮಗಿನ್ನೂ ಒಂದು 25-30 ಸೀಟ್ ಬರಲಿಲ್ಲ. ನಾವು ಎಲ್ಲಾದರೆ ಈಗಾಗಲೇ ಅವರಿಗೆ 2/3 ಮೆಜಾರಿಟಿಯಿಂದ ತಪ್ಪಿಸಿದ್ದೇವೆ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಒಂದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನಾವೆಲ್ಲರೂ. ಇನ್ನೊಂದು ಅಂದರೆ ಎಟ್ಟ ಬಿಟ್ಟಿ ಕಾನೂನುಗಳು ತರೋದು, ಇರಾಟಿಕ್ ಕಾನೂನುಗಳು ಅದು ಸ್ವಲ್ಪ ನಿಂತೋಯ್ತು. ಇಲ್ಲದ್ರೆ ಇವತ್ತು ವಕ್ಫ್ ಬೋರ್ಡ್ ಏನಿದೆ, ವಕ್ಫ್ ಬೋರ್ಡು ಇದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಅವ್ರಿಗೆ ಮೆಜಾರಿಟಿ ಇದ್ದರೆ ಅವರು ಇದು ಮಾಡ್ತಿದ್ರು. ಇವತ್ತು ಅವರು ಮೈನರ್ ಪಾರ್ಟಿಯಾಗಿ ಉಳಿದಿದ್ದಾರೆ. ಅದಕ್ಕಾಗಿ ಅವರು ಈಗ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ನಾವು ನಿರಾಶೆ ಆಗಬಾರ್ದು. ನಮ್ಮವರು ಇದು ಒಂದು ದೊಡ್ಡ ಕೆಲಸ ನೀವು ಮಾಡಿರಿ. ಏನು, ಪಾರ್ಲಿಮೆಂಟ್ನಲ್ಲಿ ಹೆಚ್ಚಿನ ಸೀಟ್ ಗೆದ್ದು ಅವನಿಗೆ ಸಿಂಗಲ್ ಮೆಜಾರಿಟಿ ಆಗಿದೆ ಹೊರತಾಗಿ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ನೀವು ಮಾಡಿಕೊಡ್ಲಿಲ್ಲ. ಇದು ಒಂದು ಅಚೀವ್ಮೆಂಟೇ. ಸೊ ಅದಕ್ಕಾಗಿ ಪ್ರತಿಯೊಂದು ಚುನಾವಣೆಗಳು ನಮಗೆ ಒಂದು ಇದರಿಂದ ತಗೊಳ್ಬೇಕು ನಾವು, ಚಾಲೆಂಜ್ ಅಂತ ಹೇಳಿ. ಬಟ್ ನಾನು ಯಾಕೆ ಹೇಳಬೇಕಾಯ್ತು ಈ ಮಾತು, ಇವತ್ತಿನ ದಿವಸ ಮೋದಿ ಅವರು ಮುಂಜಾನೆ ಭಾಷಣ ಮಾಡಿದರು. ಆ ಸಂಪೂರ್ಣ ಭಾಷಣ ಕೇಳಿದ ಮೇಲೆ ನಾನು ಇದನ್ನು ಮಾತಾಡಬೇಕಾಯ್ತು. ಅದಕ್ಕೆ ನಿಮಗೆ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ RSS BJP ನಮ್ಮನ್ನು ಒಡೆದು ಆಳಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಡೆ ನೀವು ಭಾಳ ಕೇರ್ಫುಲ್ ಆಗಿರಬೇಕು.